ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 27ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 28 ಶುರು ಮಾಡೋಣ. ಪೂರ್ಣಿಗೆ ಮದುವೆ ವಿಷಯ ಕೇಳಿ ಶಾಕ್ ಆಗಿತ್ತು. ತಕ್ಷಣ ಸ್ನೇಹಾಗೆ ಕಾಲ್ ಮಾಡಿದಳು. ಸ್ನೇಹ ಆಗಷ್ಟೇ ಆಫೀಸ್ನಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮುಖ ಒರೆಸಿಕೊಳ್ಳುತ್ತಿರುವಾಗ ಅವಳ ಫೋನ್ ರಿಂಗ್ ಆಗಿತ್ತು. ಮೊಬೈಲ್ ನೋಡಿ ರಿಸೀವ್ ಮಾಡಿ, ಹಲೋ ಹೇಳು ಪೂರ್ಣಿ ಎನ್ನಲು, ಸ್ನೇಹ ನಿನಗೊಂದು ವಿಷಯ ಕೇಳಬೇಕಿತ್ತು ಎಂದಳು. ಏನು ವಿಷಯ ಕೇಳು ಪೂರ್ಣಿ ಎಂದರೆ, ಸ್ನೇಹ ಇವತ್ತು ಬೆಳಿಗ್ಗೆ ಅಂಕಲ್ ಮನೆಗೆ ಬಂದಿದ್ರಂತೆ. ಅದು ಯಾರೋ ಚಲಪತಿ ಅನ್ನೋರ ಜೊತೆ ಅವ್ರ ಮೊಮ್ಮಗನಿಗೆ ನನ್ನ ತಂದ್ಕೊಳ್ಳೋದಕ್ಕೆ ಎಂದಾಗ, ಏನು ಡ್ಯಾಡ್ ಚಲಪತಿ ತಾತನ ಕರ್ಕೊಂಡು ಹೆಣ್ಣು ಕೇಳೋದಕ್ಕೆ ನಿಮ್ಮ ಮನೆಗೆ ಬಂದಿದ್ರಾ? ಓ, ಅದಕ್ಕೆ ಡ್ಯಾಡ್ ಮಧ್ಯಾಹ್ನ ಅಷ್ಟೊಂದು ಖುಷಿಯಾಗಿದ್ದು. ಪೂರ್ಣಿ, ನಿಜವಾಗ್ಲೂ ಈ ವಿಷಯದ ಬಗ್ಗೆ ನನಗೇನೂ ಗೊತ್ತಿಲ್ಲ ಕಣೆ. ಡ್ಯಾಡ್ ನನ್ನ ಹತ್ರ ಏನೂ ಹೇಳಲಿಲ್ಲ, ಸಾರಿ ಎನ್ನಲು, ಅಲ್ಲ ಅವ್ರು ಯಾರೋ ಏನೋ, ಅಂಕಲ್ಗೆ ಈಗಾಗಲೇ ಹೇಳಿದ್ದೀನಲ್ಲ ನನ್ನ ಮದುವೆ ಆಗೋದಿಲ್ಲ ಅಂತ. ಹಾಗಿದ್ಮೇಲೂ ಅಂಕಲ್ ಯಾಕೆ ಹೀಗೆ ಮಾಡಿದ್ರು? ಒಂದು ಮಾತು ಹೀಗೆ ಅಂತ ನನಗೆ ಮೊದಲೇ ಹೇಳಬೇಕಿತ್ತು ತಾನೇ. ಇಲ್ಲಿ ನೋಡಿದ್ರೆ ಚಿಕ್ಕಮ್ಮ ನಾನೇ ಅವ್ರಿಗೆ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ ಎಂದಳು ಬೇಸರದಿಂದ. ಸಾರಿ ಪೂಣಿ, ಡ್ಯಾಡಿಂದಾಗಿ ನೀನು ಬಯಸ್ಕೊಳ್ಳೋ ಹಾಗಾಯಿತು. ನೀನೇನು ಚಿಂತೆ ಮಾಡಬೇಡ ಪೂಣಿ, ನಾನು ಡ್ಯಾಡ್ ಜೊತೆ ಮಾತಾಡ್ತೀನಿ. ನೀನು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೊಳ್ಬೇಡ ಎಂದಾಗ, ಸರಿ ಸ್ನೇಹ, ನಾಳೆ ಬೆಳಗ್ಗೆ ಅಂಕಲ್ ಮನೆಗೆ ಬರೋದು ಬೇಡ ಅಂತ ಹೇಳಿಬಿಡು ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಈ ಡ್ಯಾಡ್ಗೆ ಏನಾಗಿದೆ? ನೀಲ್ಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಹೋಗಿ ಹೋಗಿ ನೀಲ್ ಜೊತೆ ಪೂರ್ಣಿ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾರೆ. ಅವನ ಕಂಡೀಷನ್ ಕೇಳಿದರೆ ಯಾವ ಹುಡುಗಿ ತಾನೇ ಒಪ್ಕೊಳ್ತಾಳೆ? ಡ್ಯಾಡ್, ನಿಮ್ಮಿಂದಾಗಿ ಪೂರ್ಣಿ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ ಎಂದು ತನ್ನ ತಂದೆ ಬರೋದಾರಿಯನ್ನೇ ಕಾಯುತ್ತಾ ಕುಳಿತಳು. ಪ್ರಭಾಕರ್ ಎಲ್ಲ ಲೆಕ್ಕಾಚಾರ ಹಾಕಿ ಒಂದು ಮನೆ ವನಿತಾ ಅವರ ಹೆಸರಿಗೆ ಮಾಡೋದಕ್ಕೆ ಆಗಲೇ ಕಾಗದ ಪತ್ರಗಳನ್ನು ತಯಾರು ಮಾಡಿದ್ದರು. ಹಾಗಾಗಿ ಮನೆಗೆ ಬರುವುದು ತಡವಾಗಿತ್ತು. ಪ್ರಭಾಕರ್ ಒಳಗಡೆ ಬಂದು ಸೋಫಾ ಮೇಲೆ ಕೂರುತ್ತಾ ವತ್ಸಲ ಅವರಿಗೆ ಕಾಫಿ ತರೋದಕ್ಕೆ ಹೇಳಿದರು. ಡ್ಯಾಡ್, ನೀವು ಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ ಎಂದು ಕೇಳಿದಾಗ, ಅದೇ ಹೇಳಿದ್ನಲ್ಲ, ಮುಖ್ಯವಾದ ಕೆಲಸ ಇತ್ತು ಅಂತ, ಅದ್ರ ಸಲುವಾಗಿ ಹೋಗಿದ್ದೆ ಎಂದಾಗ, ಮುಖ್ಯವಾದ ಕೆಲಸ ಅಂದರೆ ಪೂರ್ಣಿ ಮನೆಗೆ ಹೋಗಿದ್ದ ಎಂದು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದಳು. ನಿನಗೆ ಯಾರು ಹೇಳಿದ್ದು ಸ್ನೇಹ ಎಂದು ತುಸು ಆಶ್ಚರ್ಯದಿಂದ ಕೇಳಿದರೆ, ಪೂರ್ಣಿ ಕಾಲ್ ಮಾಡಿದ್ಲು. ನೀವು ಬಂದು ಹೋಗಿದ್ದಕ್ಕೆ ಪೂರ್ಣಿನೇ ನಿಮ್ಮನ್ನು ಕಳಿಸಿದ್ಲು ಅಂತ ಅವಳು ಚಿಕ್ಕಮ್ಮ ಅವಳಿಗೆ ಬಾಯಿಗೆ ಬಂದಾಗ ಬೈತಿದ್ದಾರಂತೆ. ಯಾಕೆ ಹೀಗೆ ಮಾಡಿದ್ರಿ ಡ್ಯಾಡ್ ಎಂದು ಪ್ರಶ್ನೆ ಮಾಡಿದಳು. ನಾನೇನು ಮಾಡಬಾರ್ದು ಮಾಡಿದ್ದೀನಿ ಅಂತ ಈ ರೀತಿ ಪ್ರಶ್ನೆ ಮಾಡ್ತಿದ್ಯಾ ಸ್ನೇಹ ಎಂದು ಕೇಳಿದರೆ, ಡ್ಯಾಡ್ ಪ್ಲೀಸ್, ನೀವೀಗ ಮಾಡ್ತಿರೋದು ಮಾಡಬಾರ್ದನ್ನೇ. ಅಲ್ಲ, ನೀಲ್ಗೆ ಮದುವೆ ಅಂದ್ರೇ ಇಷ್ಟ ಇಲ್ಲ. ಮದುವೆ ಆಗೋದಾದರೆ ಅವನು ಆ ನಾನ್ಸೆನ್ಸ್ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಮಾತ್ರ ಮದುವೆ ಅನ್ನೋ ಅವನ ಆಲೋಚನೆ. ಈ ರೀತಿ ಇರೋ ವ್ಯಕ್ತಿ ಜೊತೆ ಪೂರ್ಣಿ ಅಂತ ಇನ್ನೋಸೆಂಟ್ ಹುಡುಗಿನ ಅವನ ಜೊತೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದೀರಲ್ಲ, ಇದರಿಂದ ಪೂರ್ಣಿ ಜೀವನ ಹಾಳಾಗತ್ತೆ. ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಮೊದಲು ನನ್ನನ್ನು ಮದುವೆ ಮಾಡೋದಕ್ಕೆ ನೋಡಿದ್ರಿ, ನಾನು ಒಪ್ಪಲಿಲ್ಲ ಅಂತ ಈಗ ಪೂರ್ಣಿ ಜೀವನನ ಬಲಿ ಕೊಡಬೇಡಿ. ಪ್ಲೀಸ್ ಡ್ಯಾಡ್, ಈ ಮದುವೆ ಪ್ರಪೋಸಲ್ನ ಇಲ್ಲಿಗೆ ಕೈ ಬಿಟ್ಬಿಡಿ. ನಿಮ್ಮ ಲೆಕ್ಕಾಚಾರದಿಂದ ನನ್ನ ಗೆಳತಿ ಜೀವನ ಹಾಳಾಗೋ ಹಾಗೆ ಮಾಡಬೇಡಿ ಎಂದಳು ಒರಟಾಗಿ. ನೋಡು ಸ್ನೇಹ, ಪೂರ್ಣಿಮಾ ಕೂಡ ನನಗೆ ನೀನು ಹೇಗೋ ಅವಳು ಹಾಗೆ. ನಾನು ಅವಳ ಜೀವನನ ಹಾಳು ಮಾಡ್ತಿಲ್ಲ, ಬದಲಿಗೆ ಒಂದು ಒಳ್ಳೆ ಮನೆತನಕ್ಕೆ ಸೇರಿಸೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಎಂದಾಗ, ಡ್ಯಾಡ್ ಪ್ಲೀಸ್, ನೀವು ಏನೇನೋ ಹೇಳಬೇಡಿ. ಪೂರ್ಣಿಗೆ ನೀಲ್ ಸರಿಯಾದ ಜೋಡಿ ಅಲ್ಲ ಎನ್ನಲು, ಅದು ಹೇಗೆ ಹೇಳ್ತೀಯಾ ಪೂರ್ಣಿಮಾಗೆ ನೀಲ್ ಸರಿಯಾದ ಜೋಡಿ ಅಲ್ಲ ಅಂತ ಎಂದು ಕೇಳಿದರೆ, ಡ್ಯಾಡ್ ಅವಳು ಥಿಂಕಿಂಗ್ ಆಫ್ ವೇ ಬೇರೆ, ನೀಲ್ ಥಿಂಕಿಂಗ್ ಆಫ್ ವೇ ಬೇರೆ. ಅದಕ್ಕೆ ಎಂದರೆ ತಪ್ಪು ಸ್ನೇಹ. ಟು ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತ ಗೊತ್ತಿಲ್ವಾ? ಹಾಗೇನೆ ಎರಡು ವಿರುದ್ಧ ಗುಣಗಳೇ ಒಬ್ಬರನ್ನೊಬ್ಬರನ್ನ ಆಕರ್ಷಿಸೋದು. ನೋಡು ಸ್ನೇಹ, ಪೂರ್ಣಿಮಾ ಜೀವನ ಖಂಡಿತ ಹಾಳಾಗೋದಿಲ್ಲ. ಹಾಗೆ ಹಾಳಾಗೋದಕ್ಕೂ ನಾನು ಬಿಡಲ್ಲ. ಅಷ್ಟು ನಂಬಿಕೆ ಇಡು ನನ್ನ ಮೇಲೆ ಎಂದರು ಪ್ರಭಾಕರ್. ನಿರ್ಮಲಾ ಅವರಿಗೆ ಸ್ಮಿತಾ ವರ್ತನೆ ನೋಡಿ ನೋಡಿ ಸಾಕಾಗಿ ಸುಶಾಂತ್ ಜೊತೆ ಮಾತಾಡಬೇಕು ಎಂದು ಅವನ ಫ್ಯಾಕ್ಟ್ರಿಯಿಂದ ಬರೋ ದಾರಿಯನ್ನೇ ಕಾಯುತ್ತಾ ಕೂತಿದ್ದರು. ಅಲ್ಲ, ಈ ಹುಡುಗಿ ಗಂಡ ಬನ್ನ ಇಲ್ವಾ, ಉಣ್ಣ ತಿನ್ನ ಅನ್ನೋ ಕಾಳಜಿನೇ ಇಲ್ಲ. ಅವ್ನು ಬರೋವರೆಗೂ ಕಾದು ಅವನಿಗೆ ಊಟಕ್ಕೆ ಬಡಿಸಿ ಆಮೇಲೆ ಹೋಗಿ ಮಲಗಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ಲ. ದಿನ ತನ್ನ ಪಾಡಿಗೆ ತಾನು ಊಟ ಮಾಡಿ ಹೋಗಿ ಮಲಗಿಬಿಡ್ತಾಳೆ. ಹೀಗೆ ಆದರೆ ಸರಿ ಹೋಗಲ್ಲ. ಇದ್ರ ಬಗ್ಗೆ ವನಿತಾ ಅವ್ರ ಜೊತೆ ಮಾತಾಡಲೇಬೇಕು ಎಂದು ಯೋಚಿಸುತ್ತಿರುವಾಗಲೇ ಸುಶಾಂತ್ ಫ್ಯಾಕ್ಟ್ರಿಯಿಂದ ಮನೆಗೆ ಬರೋದು ಲೇಟಾಗಿತ್ತು. ಡೋರ್ ಬೆಲ್ ಆದ ಸದ್ದಿಗೆ ನಿರ್ಮಲಾ ಅವರು ಹೋಗಿ ಬಾಗಿಲು ತೆರೆದರು. ಅಮ್ಮ, ನೀನಿನ್ನೂ ಮಲಗಿಲ್ವಾ? ಸ್ಮಿತಾ ಎಲ್ಲಿ ಎನ್ನುತ್ತಾ ಒಳಗೆ ಬಂದ. ಅವಳೆಲ್ಲಿ, ರಾಣಿ ಹಾಗೆ ತಿಂದು ಹೋಗಿ ಮಲಗಿದಾಳೆ. ಅದು ಬಿಡು, ನೀನು ಹೋಗಿ ಬಟ್ಟೆ ಬದಲಿಸಿ ಫ್ರೆಶ್ ಅಪ್ ಆಗಿ ಬಾ, ತಟ್ಟೆ ಇಡ್ತೀನಿ ಎಂದು ಅಡುಗೆ ಬಿಸಿ ಮಾಡಲು ಅಡುಗೆ ಮನೆಗೆ ಹೋದರು. ಸುಶಾಂತ್ ತನ್ನ ರೂಮಿಗೆ ಹೋಗಿ ಲ್ಯಾಪ್ಟಾಪ್ ಬ್ಯಾಗನ್ನು
ಫೋನ್ ಟೇಬಲ್ ಮೇಲಿಟ್ಟು ಫ್ರೆಶ್ ಅಪ್ ಆಗಲು ಬಾತ್ರೂಮ್ ಹೊಕ್ಕ. ಅವನು ಬಂದು ಅಷ್ಟು ಶಬ್ದ ಮಾಡಿದರೂ ಸ್ಮಿತಾಗೆ ಎಚ್ಚರನೇ ಆಗಲಿಲ್ಲ. ಸುಶಾಂತ್ಗೂ ಒಂದು ವಾರದಿಂದ ನೋಡಿ ಸಾಕಾಗಿತ್ತು. ತಾನೇ ತಿಳಿದುಕೊಂಡು ನಡೆದುಕೊಳ್ಳುತ್ತಾಳೆ ಅಂದರೆ ಇವಳು ಅರ್ಥ ಮಾಡ್ಕೊಳ್ಳಲ್ಲ ಎಂದು ಸಿಟ್ಟು ಬಂದಿತ್ತು. ಸ್ಮಿತಾ ಸ್ಮಿತಾ ಎದ್ದೇಳು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದು ಎಬ್ಬಿಸಲು, ಏನು ಸುಶಾಂತ್ ಇಷ್ಟೊತ್ತಿನಲ್ಲಿ? ಬೆಳಗ್ಗೆ ಮಾತಾಡಿದ್ರೆ ಆಗಲ್ವಾ? ನಂಗೆ ತುಂಬ ನಿದ್ದೆ ಬರ್ತಿದೆ ಎಂದಳು ಮಗ್ಗಲು ಬದಲಿಸಿ. ಇಲ್ಲ, ಈಗಲೇ ಮಾತಾಡಬೇಕು, ಏಳು ಎಂದ. ಸುಶಾಂತ್ ಪ್ಲೀಸ್ ನಂಗೆ ಡಿಸ್ಟರ್ಬ್ ಮಾಡಬೇಡಿ ಎಂದು ಈ ಬಾರಿ ಮುಸುಕೊದ್ದು ಮಲಗಿದಳು. ಈಗಂತೂ ಸುಶಾಂತ್ಗೆ ವಿಪರೀತ ಕೋಪ ಬಂದು ಅವಳು ಮುಸುಕೆಳೆದು ರಟ್ಟೆ ಹಿಡಿದು ಎಬ್ಬಿಸಿದ. ಏನು ಸುಶಾಂತ್ ನಿಮ್ಮ ರಗಳೆ, ನೆಮ್ಮದಿಯಾಗಿ ಮಲಗೋದಕ್ಕೂ ಬಿಡೋದಿಲ್ಲ. ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮನಸ್ಸಿಲ್ಲ ಎಂದಳು ಹೊರಟಾಗಿ. ನಿನಗೆ ಮನಸ್ಸಿಲ್ಲ ಅಂದರೆ ನನಗೆ ಮನಸ್ಸಿದೆ ಎಂದ ಕೋಪದಲ್ಲಿ ಅವಳನ್ನೆದುರುಗುಟ್ಟುತ್ತ. ಸರಿ ಹೇಳಿ, ಏನು ಮಾತಾಡಬೇಕು ಎಂದಳು ಕಣ್ಣುಜ್ಜುತ್ತ. ನೀನು ಈ ಮನೆಗೆ ಬಂದಾಗಿನಿಂದ ನೋಡ್ತಾನೇ ಇದ್ದೀನಿ. ಗಡದ್ದಾಗಿ ತಿನ್ನೋದು, ಮಲಗೋದು, ಮೊಬೈಲ್ ನೋಡೋದು, ಇವು ಮೂರು ಕೆಲಸ ಬಿಟ್ಟು ಬೇರೆ ಏನಾದರೂ ಮಾಡಿದ್ದೀಯಾ? ಇಷ್ಟು ಲೇಟಾಗಿದೆ. ಅಮ್ಮ ನನಗೋಸ್ಕರ ನಿದ್ದೆಗೆಟ್ಟು ಕಾಯ್ತಿದ್ದಾಳೆ. ಅವಳು ನಾ ಮಲಗಿ ಅಂತ ಹೇಳಿ ನಿನಗೆ ಕಾಯೋದಕ್ಕೆ ಏನಾಗಿತ್ತು ಎಂದು ಕೇಳಿದರೆ, ಯಾವಾಗಲೂ ಅತ್ತೆನೇ ತಾನೇ ನಿಮ್ಗಾಗಿ ಕಾಯೋದು, ಅದಕ್ಕೆ ನಾನು ಯಾಕೆ ನಿದ್ದೆಗೆಡೋದು ಅಂತ ಮಲಗಿದೆ ಎಂದರೆ, ಇಷ್ಟು ದಿನ ನೀನಿರಲಿಲ್ಲ, ಈಗ ನೀನು ಬಂದಿದ್ಯಾ ತಾನೇ, ಈಗ ಆ ಕೆಲಸ ನೀನೇ ಮಾಡಬೇಕು. ಈಗ ಬಂದು ಊಟ ಬಡಿಸು ನಡಿ ಎಂದ ತುಸು ಹೊರಟಾಗಿ. ನಿಮ್ಮ ಅಮ್ಮ ಇದ್ದಾರೆ ತಾನೇ, ಅವರೇ ಬಡಿಸ್ತಾರೆ, ಮತ್ತು ನಾನು ಯಾಕೆ ಸುಮ್ಮನೆ ನನ್ನ ನಿದ್ದೆ ಹಾಳು ಎಂದಳು ಅಸಡ್ಡೆಯಿಂದ. ಆಗ ನೀನಿರಲಿಲ್ಲ, ಈಗ ಬಂದಿದ್ಯಾ ತಾನೇ, ಈಗ ಈ ಕೆಲಸನ ನೀನೇ ಮಾಡಬೇಕು, ನಡಿ ಎನ್ನಲು, ಅಯ್ಯೋ ನೀವು ದಿನಾ ಲೇಟಾಗಿ ಬರೋದಿದ್ದಿದ್ದೆ, ಅದಕ್ಕೆ ಯಾಕೆ ನಾನು ನನ್ನ ನಿದ್ದೆ ಹಾಳು ಮಾಡ್ಕೊಳ್ಳಿ, ಬೇಕಿದ್ರೆ ನೀವೇ ಸ್ವಲ್ಪ ಬೇಗ ಬನ್ನಿ ಎಂದಾಗ, ಈಗೇನು ಬರ್ತೀಯೋ ಇಲ್ವೋ ಎಂದ ಕೊನೆ ಬಾರಿ ಎನ್ನುವಂತೆ. ನಾನು ಬರಲ್ಲ ಅಂದರೆ ಬರಲ್ಲ, ನನಗೆ ತುಂಬ ನಿದ್ದೆ ಬರ್ತಿದೆ ಎಂದು ಮುಸುಕೊದ್ದು ಮಲಗಿದಳು. ಈಗ ಇವಳಿಗೆ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಎಂದು ಕೆಳಗಡೆ ಹೋದ. ಯಾಕೋ ಸುಶಾಂತ್ ಲೇಟ್ ಮಾಡಿದೆ ಫ್ರೆಶ್ ಅಪ್ ಆಗಿ ಬರೋಕೆ ಎಂದು ಕೇಳಿದರೆ, ಅಮ್ಮ ಅದು ನಮ್ಮ ಮ್ಯಾನೇಜರ್ ಕಾಲ್ ಬಂದಿತ್ತು, ಅದಕ್ಕೆ ಲೇಟ್ ಆಯಿತು ಎಂದು ಸುಳ್ಳು ಹೇಳಿದ. ಓ ಹೌದಾ, ಸರಿ ನೀನು ಕೂತ್ಕೋ ಎಂದು ತಟ್ಟೆಗೆ ಊಟ ಬಡಿಸಿದರು. ಸುಶಾಂತ್ ಊಟ ಮುಗಿಯುತ್ತಿದ್ದ ಹಾಗೆ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಕಣೋ ಎನ್ನಲು, ಏನು ವಿಷಯ ಹೇಳಿ ಎಂದಾಗ, ಅದು ನಿನ್ನ ಮತ್ತು ಸ್ಮಿತಾ ನಡುವೆ ಎಲ್ಲ ಸರಿ ಇದೆ ತಾನೇ ಎಂದು ಕೇಳಲು, ಹ್ಞೂ ಅಮ್ಮ, ಯಾಕೆ ಹಾಗೆ ಕೇಳ್ತಿದ್ದೀರಾ ಎಂದು ಕೇಳಿದ್ದ. ಯಾಕೆಂದರೆ ನಿಮ್ಮ ಮದುವೆ ಆಗಿ ವಾರ ಆಗ್ತಾ ಬಂತು, ನಿಮ್ಮಿಬ್ಬರನ್ನು ನೋಡಿದ್ರೆ ಹೊಸದಾಗಿ ಮದುವೆ ಆಗಿರೋರು ಹಾಗೆ ಕಾಣಿಸೋದೇ ಇಲ್ಲ, ಅದಕ್ಕೆ ಕೇಳಿದೆ ಎನ್ನಲು, ಅಮ್ಮ ಹೊಸದಾಗಿ ಮದುವೆ ಆಗಿದೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಓಡೋದಕ್ಕಾಗತ್ತಾ ಎಂದ ರೇಗಿದಂತೆ ಹೇಳಲು, ಸರಿ ಬಿಡು, ಆದರೆ ಸ್ಮಿತಾ ನಡವಳಿಕೆ ಚೂರು ನನಗೆ ಸರಿ ಬರ್ತಿಲ್ಲ ಕಣೋ. 3 ಹೊತ್ತು ಮಾಡಿ ತಿಂದು ರೂಮ್ ಸೇರಿಬಿಡ್ತಾಳೆ, ಯಾವಾಗ ನೋಡಿದ್ರೂ ಮೊಬೈಲ್ನಲ್ಲೇ ಮುಳುಗಿರ್ತಾಳೆ. ಬಂದು ನನಗೆ ಒಂಚೂರು ಅಡುಗೆಯಲ್ಲಿ ಸಹಾಯ ಮಾಡಬೇಕು ಅಂತಿಲ್ಲ ಅವಳಿಗೆ ಎಂದು ತಮ್ಮ ಮನಸ್ಸಲ್ಲಿ ಇದ್ದ ಇಷ್ಟು ದಿನದ ಅಸಮಾಧಾನವನ್ನು ಹೊರಹಾಕಿದ್ದರು. ಅದಕ್ಕೆ ಕಣೋ, ಈಗಲೇ ನಾನು ಅವಳಿಗೆ ಹೇಳಿದರೆ ಸರಿ ಇರೋದಿಲ್ಲ, ನೀನೇ ಅವಳಿಗೆ ತಿಳಿ ಹೇಳು. ನಿಮ್ಮ ಅಪ್ಪ ಕೂಡ ಕೇಳ್ತಿದ್ರು, ಬೆಳಿಗ್ಗೆ ಎದ್ದು ಸೊಸೆ ಆದವಳು ಮನೆ ಕೆಲಸ ಮಾಡೋದು ಬಿಟ್ಟು 10 ಗಂಟೆವರೆಗೂ ಮಲಗಿರೋದು ಮನೆಗೆ ಶೋಭೆಯಲ್ಲ, ಅವಳಿಗೆ ಸರಿಯಾಗಿ ಹೇಳು ಅಂತ ಹೇಳಿದರು ಕಣೋ ಎಂದಾಗ, ಸರಿಯಮ್ಮ, ನಾನು ಅವಳಿಗೆ ತಿಳಿ ಹೇಳ್ತೀನಿ ಎಂದು ರೂಮಿಗೆ ಹೋದ. ಮಗ ಹೋದ ದಾರಿಯನ್ನೇ ನೋಡುತ್ತಾ, ಸುಶಾಂತ್ ಮಾತು ಕೇಳಿ ಸ್ಮಿತಾ ಜೊತೆ ಮದುವೆ ಮಾಡಿದ್ದು ತಪ್ಪಾಯಿತು ಅಂತ ಅನ್ನಿಸ್ತಿದೆ. ಆದರೆ ಈಗೇನು ಮಾಡೋದಕ್ಕಾಗತ್ತೆ, ಮದುವೆ ಆಗಿ ಹೋಗಿದೆ ಎಂದು ನಿಟ್ಟುಸಿರು ಬಿಟ್ಟು ಮಲಗಲು ಹೋದರು. ಮರುದಿನ ಬೆಳಗ್ಗೆ ಪ್ರಭಾಕರ್ ಮತ್ತು ಚಲಪತಿಯವರ ಪಯಣ ಪೂರ್ಣಿಮಾ ಮನೆ ಕಡೆಗೆ. ಬಾಗಿಲು ಬೆಲ್ಲಾದ ಶಬ್ದಕ್ಕೆ ವನಿತಾ ಅವರು ಹೋಗಿ ಬಾಗಿಲು ತೆರೆದರು. ಓ ನೀವಾ, ಬನ್ನಿ ಒಳಗಡೆ ಎಂದು ಚೇರ್ ಕಡೆ ಕೈ ಮಾಡಿ ಕೂತ್ಕೊಳ್ಳಿ ಎಂದಳು. ಪೂರ್ಣಿ 2 ಕಪ್ ಕಾಫಿ ತಗೊಂಡು ಬಾ ಎಂದು ಕೂಗಲು, ಹಾಂ ತಂದೆ ಚಿಕ್ಕಮ್ಮ ಎಂದಳು ಪಾತ್ರೆಗಳನ್ನು ತೊಳೆಯುವುದನ್ನು ಅರ್ಧಕ್ಕೆ ಬಿಟ್ಟು. ವನಿತಾ ಅವರೇ ಹೇಳಿ, ಏನು ಯೋಚನೆ ಮಾಡಿದ್ರಿ ಎಂದು ಕೇಳಿದರು ಪ್ರಭಾಕರ್. ನಾನು ಕೇಳಿದ್ದು ಕೊಟ್ಟರೆ ನನಗೇನೂ ಅಭ್ಯಂತರವಿಲ್ಲ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಪೂರ್ಣಿಮಾ ಕಾಫಿ ಕಪ್ ಹಿಡಿದು ಬಂದು ಪ್ರಭಾಕರ್ ಮತ್ತು ಚಲಪತಿಯವರಿಗೆ ಕೊಟ್ಟಳು. ಪೂರ್ಣಿಮಾನ ನೋಡಿ ಪ್ರಭಾಕರ್ ನಗು ಬೀರಿದರು. ಪೂರ್ಣಿಮಾ ಪ್ರತಿಯಾಗಿ ನಗದೆ ಮುಖ ತಗ್ಗಿಸಿ ನಿಂತವಳು, ಅಲ್ಲ ನಿನ್ನೆ ಸ್ನೇಹಾಗಿ ಹೇಳಿದೆ ಅಂಕಲಿಗೆ ಬರೋದು ಬೇಡ ಅಂತ, ಮತ್ತ್ಯಾಕೆ ಬಂದಿದ್ದಾರೆ ಇವರು, ಈ ಅಂಕಲ್ ಜೊತೆ ಬಂದಿರೋರು ಯಾರು ಎಂದು ಗೊಂದಲ ಮನಸ್ಥಿತಿಯಲ್ಲೇ ಯೋಚಿಸತೊಡಗಿದಳು. ಚಲಪತಿಯವರಿಗೆ ಪೂರ್ಣಿಮಾ ತುಂಬಾ ಇಷ್ಟ ಆಗಿದ್ದಳು. ಚಲಪತಿ ರಾಯರು ಪ್ರಭಾಕರ್ ಕಿವಿ ಬಳಿ ಬಾಗಿ, ಹುಡುಗಿ ಫೋಟೋಗಿಂತ ರಿಯಲಾಗಿ ನೋಡೋಕೆ ಮುದ್ದಾಗಿದ್ದಾಳೆ, ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಎದ್ದು ಕಾಣುತ್ತೆ, ಒಳ್ಳೆ ದಂತದ ಗೊಂಬೆ ಆಗಿದ್ದಾಳೆ, ನಮ್ಮ ನೀಲ್ಗೆ ಹೇಳಿ ಮಾಡಿಸ್ದಾಗತ್ತೆ ಜೋಡಿ ಎಂದರು ಸಂತೋಷದಿಂದ. ಸರಿ ವನಿತಾ ಅವರೇ, ನಿಮಗೇನು ಬೇಕು ಕೇಳಿ ಎಂದು ಪ್ರಭಾಕರ್ ಕೇಳಲು,
ನನಗೆ 10 ಲಕ್ಷ ದುಡ್ಡು ಕೊಟ್ಟರೆ ಇವ್ರ ಮೊಮ್ಮಗನಿಗೆ ಪೂರ್ಣಿಮಾನ್ ಕೊಡೋದಕ್ಕೆ ನನಗೆ ಯಾವ ಅಭ್ಯಂತರವೂ ಇಲ್ಲ ಎಂದಾಗ ಪ್ರಭಾಕರ್ ಚಲಪತಿಯವರ ಮುಖ ನೋಡಿದ. ಚಲಪತಿಯವರು ಸರಿ 10 ಲಕ್ಷ ದುಡ್ಡು ಕೊಡ್ತೀವಿ, ಜೊತೆಗೊಂದು ಮನೆಯೂ ಕೊಡ್ತೀವಿ ಎಂದಾಗ ವನಿತಾ ಅವರಿಗೆ ಆ ಮಾತು ಕೇಳುತ್ತಿದ್ದ ಹಾಗೆ ಹಿರಿ ಹಿರಿ ಹಿಗ್ಗಿದ್ದರು. ಎಷ್ಟು ಖುಷಿಯಾಗಿತ್ತು ಎಂದರೆ ಕುಣಿದು ಕುಪ್ಪಳಿಸಿ ಬಿಡುವಷ್ಟು. ಸರಿ ಹಾಗಿದ್ರೆ ನೀವು ದುಡ್ಡು ಮನೆ ಪತ್ರ ಕೊಡ್ತಿದ್ದ ಹಾಗೆ ಮದುವೆ ಎಂದಳು ವನಿತಾ. ಏನಮ್ಮ, ಒಂದು ಸಾರಿ ಮದುವೆ ಆಗೋ ಹುಡುಗಿನ ಒಂದು ಮಾತು ಕೇಳು, ಅವಳಿಗೆ ಈ ಮದುವೆ ಒಪ್ಪಿಗೆ ಇದೆಯಾ ಅಂತ ಎಂದು ಹೇಳಿ ತಮ್ಮ ಮೊಮ್ಮಗ ನೀಲ್ನ ಫೋಟೋ ಕೊಟ್ಟು, ಇವನೇ ನನ್ನ ಮೊಮ್ಮಗ, MBA ಗ್ರ್ಯಾಜುಯೇಷನ್ ಮುಗಿಸಿದ್ದಾನೆ, ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂದು ಸಂಕ್ಷಿಪ್ತವಾಗಿ ಅರ್ಧ ಸತ್ಯ ಮಾತ್ರ ಹೇಳಿ, ಒಂದು ಸಾರಿ ಫೋಟೋ ನೋಡಿ ಹುಡುಗಿ ಒಪ್ಪಿದ್ರೆ ಒಳ್ಳೆಯದು ಎಂದಾಗ, ಅಯ್ಯೋ ಯಜಮಾನ್ರೆ, ನಾನು ಒಪ್ಪಿದ್ರೆ ಅವಳು ಒಪ್ಪಿದ ಹಾಗೆ, ನಾನು ಹಾಕಿದ ಗೆರೆ ದಾಟಲ್ಲ ಅವಳು ಎಂದಳು ನಗುತ್ತಾ. ಆದರೂ ಒಂದು ಸಾರಿ ನಮ್ಮ ಮುಂದೆ ಬಂದು ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಒಳ್ಳೆಯದು ಎನ್ನಲು, ಸರಿ ನಾನು ಅವಳು ಬಾಯಿಂದಾನೇ ಹೇಳಿಸ್ತೀನಿ ಎಂದು ಪೂರ್ಣಿಮಾನ ಕರೆಯಲು ಅಡುಗೆ ಮನೆಗೆ ಹೋದಳು. ಪೂರ್ಣಿಮಾ ಇವರೆಲ್ಲರ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ಇವರುಗಳಿಗೆ ನಾನೊಂದು ಗೊಂಬೆ ಆಗಿದ್ದೀನಿ, ನನ್ನ ಇಷ್ಟ ಕಷ್ಟ ಇಲ್ಲಿ ಯಾರಿಗೂ ಬೇಡ. ಭಗವಂತ, ಎಂಥ ಸ್ಥಿತಿ ತಂದಿಟ್ಟೆ ನನಗೆ. ಚಿಕ್ಕಮ್ಮ ದುಡ್ಡಿಗೆ ವಸ್ತುನ ಮಾರಾಟ ಮಾಡೋ ಹಾಗೆ ನನ್ನ ಮಾರಾಟ ಮಾಡಿಸಿದ್ದಾರೆ ಎಂದು ಕಣ್ಣೀರು ಹಾಕುತ್ತಿದ್ದಳು. ಏ ಪೂರ್ಣಿ, ತಗೋ ಈ ಫೋಟೋನ ನೋಡು, ಇವನೇ ಮದುವೆ ಗಂಡು ನೀಲ್ ಅಂತ ಎಂದು ಹೇಳಿ ಅವಳ ಕೈಯಲ್ಲಿ ಫೋಟೋ ಇಟ್ಟರು. ಪೂರ್ಣಿಮಾ ನಿರ್ಲಿಪ್ತವಾಗಿ ಫೋಟೋನೊಮ್ಮೆ ನೋಡಿ ಮರಳಿ ವನಿತಾ ಅವರ ಕೈಗೆ ಕೊಟ್ಟಳು. ಅದೃಷ್ಟ ಮಾಡಿದ್ಯಾ ಕಣೆ, ಒಳ್ಳೆ ಮನ್ಮಥನ್ ಥರ ಇರೋ ಹುಡುಗನ್ನ ಮದುವೆ ಆಗ್ತಿದ್ಯಾ ನೋಡು. ಅವ್ರು ನಾನು ಕೇಳಿದಷ್ಟು ದುಡ್ಡು ಕೊಡ್ತಿದ್ದಾರೆ, ಹಾಗೆ ಇರೋದಕ್ಕೆ ಮನೆ ಕೂಡ ಕೊಡ್ತಿದ್ದಾರೆ. ಇಂಥ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ನೀನು ಹೋಗಿ ಅವ್ರ ಮುಂದೆ ನನಗೆ ಈ ಮದುವೆ ಇಷ್ಟ ಇದೆ ಅಂತ ಹೇಳಬೇಕು ಎಂದಾಗ ಮೌನವಾಗಿದ್ದ ಪೂರ್ಣಿಮಾಗೆ ಅರ್ಥ ಆಯಿತು ತಾನೇ ಎಂದರು ಹುಬ್ಬು ಹಾರಿಸಿ ಗಡುಸಾಗಿ. ಚಿಕ್ಕಮ್ಮ ಪ್ಲೀಸ್, ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ನಿಮ್ಮನ್ನು ಜೀವನ ಪೂರ್ತಿ ಸಾಕ್ತೀನಿ, ಆದರೆ ನಿಮ್ಮ ದುಡ್ಡಿನ ಆಸೆಗೆ ನನ್ನ ಮಾರಬೇಡಿ. ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ. ಪ್ಲೀಸ್ ಚಿಕ್ಕಮ್ಮ, ನಿಮ್ಮ ಕೈ ಮುಗಿತೀನಿ, ಈ ಮದುವೆ ನಮಗಿಷ್ಟ ಇಲ್ಲ ಅಂತ ಹೇಳಿ ಎಂದಳು ಬಿಕ್ಕಿ ಬಿಕ್ಕಿ ಅಳುತ್ತಾ. ನನಗೆ ಹೇಳೋದಕ್ಕೆ ಬರ್ತಾಳೆ, ನೀನೇನೇ ಸಾಕೋದು ನೋಡು. ಮನೆಗೆ ಬಂದು ಮಹಾಲಕ್ಷ್ಮಿನ ನಾನಂತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನೀನು ನನ್ನ ಸಾಕೋದು ಅಷ್ಟರಲ್ಲೇ ಇದೆ. ನೀನು ಮದುವೆ ಮಾಡ್ಕೊಂಡು ತೊಲಗಿದ್ರೆ ನಾನು ಹಾಯಾಗಿ ಹೋಗಿ ಸ್ಮಿತಾ ಜೊತೆ ಇದ್ಬಿಡ್ತೀನಿ. ಈಗ ಕಮ್ಮಕ್ ಗಿಮ್ಮಕ್ ಕಂಡೆ ಸುಮ್ಮನೆ ಬಂದು ನನ್ನ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳು, ಇಲ್ಲ ಅಂದರೆ ನಿನ್ನ ಕತ್ತು ಹಿಡ್ದು ಆಚೆ ದಬ್ತೀನಿ, ಮತ್ತೆಂದು ಈ ಮನೆ ಕಡೆ ತಲೆ ಹಾಕಿ ಮಲಗೋದಕ್ಕೂ ಬಿಡಲ್ಲ, ಹುಷಾರ್ ಎಂದು ತೋರು ಬೆರಳು ತೋರಿಸಿ ಹೆದರಿಸಲು, ಸರಿ ಚಿಕ್ಕಮ್ಮ ಎಂದು ಆಚೆ ಹೊರಟವಳ ತಡೆದು, ಒಂದು ನಿಮಿಷ ನಿಂತ್ಕೋ, ಮುಖ ಹೀಗೆ ಉದ್ದಿಸ್ಕೊಂಡು ಹೋಗಬೇಡ, ಸ್ವಲ್ಪ ನಗ್ನಗ್ತಾ ಹೋಗು ಎಂದು ಹೇಳಿದಾಗ ಪೂರ್ಣಿಮಾ ತನ್ನ ಮುಖದ ಮೇಲೆ ಬಾರದ ನಗುವ ಹೊತ್ತು ಹೊರ ನಡೆದಳು. ಪೂರ್ಣಿಮಾಳನ್ನು ನೋಡಿ, ಏನಮ್ಮ ಪೂರ್ಣಿಮಾ, ನನ್ನ ಮೊಮ್ಮಗನ ಮದುವೆ ಆಗ್ತೀಯಾ? ಈ ಮದುವೆ ನಿನಗೆ ಒಪ್ಪಿಗೆ ಇದೆ ತಾನೆ ಎಂದು ಕೇಳಿದರು ಚಲಪತಿಯವರು. ಪೂರ್ಣಿಮಾ ತಲೆ ತಗ್ಗಿಸಿ ಹ್ಞೂ ಎಂದು ತಲೆ ಆಡಿಸಿದಳು. ಪ್ರಭಾಕರ್ ತಕ್ಷಣ ಶುಭಶ್ಯ ಶೀಘ್ರಂ, ಹಾಗಿದ್ರೆ ನಾಳೆನೇ ಮದುವೆ ಇಟ್ಕೊಂಡು ಬಿಡೋಣ ಎಂದರೆ ವನಿತಾ ಅವರು ಗೊಂದಲ ಮತ್ತು ಆಶ್ಚರ್ಯದಿಂದ ನಾಳೆನಾ ಎಂದರು. ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಮಾಡೋದ್ರ ಬಗ್ಗೆ ಹೇಳಿದೆ ಎನ್ನಲು, ಮತ್ತೆ ಮತ್ತೆ ನನ್ನ ದುಡ್ಡು ಎಂದು ರಾಗ ಎಳೆದಳು ವನಿತಾ. ನಾಳೆ ನೀಲ್ ಮತ್ತು ಪೂರ್ಣಿಮಾ ರಿಜಿಸ್ಟರ್ ಮ್ಯಾರೇಜ್ ಆಗ್ತಿದ್ದ ಹಾಗೆ ದುಡ್ಡು ಮತ್ತು ಮನೆ ಪತ್ರ ನಿಮ್ಮ ಕೈ ಸೇರತ್ತೆ ಎಂದರು ಪ್ರಭಾಕರ್. ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಎಂದಳು ಬಲು ವಿನಮ್ರತೆಯಿಂದ ವನಿತಾ. ಪೂರ್ಣಿಮಾ ಕಣ್ಣಿಂದ ನೀರು ಜಾರುತ್ತಲಿತ್ತು. ಅಸಹಾಯಕಳ ಹಾಗೆ ತಲೆ ತಗ್ಗಿಸಿ ನಿಂತಿದ್ದಳು. ಇನ್ನೊಂದು ವಿಷಯ, ನಮ್ಮ ಹುಡುಗ ಇವತ್ತು ಸಂಜೆನೇ ನಿಮ್ಮ ಹುಡುಗಿನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಅವನು ಏನೇ ಹೇಳಿದ್ರು ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಬೇಕು, ಹಾಗೆ ಪ್ರಭಾಕರ್ ಎಲ್ಲ ಹೇಳಿದ್ದಾರೆ ಅಂತ ಹೇಳಬೇಕು, ಸರಿನಾ ಎಂದು ಪ್ರಭಾಕರ್ ಹೇಳಲು, ಸರಿ ಸರ್, ನೀವು ಹೇಳಿದ ಹಾಗೆ ಹೇಳ್ತೀನಿ ಎಂದಳು ವನಿತಾ ನಗುತ್ತಾ. ಸರಿ, ನಾವಿನ್ನು ಹೊಡ್ತೀವಿ ಎಂದು ಎದ್ದರು. ಅಯ್ಯೋ ಇದೇನಿದು, ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಾ? ಇನ್ನೇನು ಊಟದ ಟೈಮ್ ಆಯಿತು, ಒಂದು ಅರ್ಧ ಗಂಟೆಯಲ್ಲಿ ಅಡುಗೆ ರೆಡಿ ಆಗುತ್ತೆ, ಊಟ ಮಾಡ್ಕೊಂಡು ಹೋಗಿ ಎನ್ನಲು, ಪರವಾಗಿಲ್ಲಮ್ಮ, ಮತ್ತೆ ಯಾವಾಗಲಾದರೂ ಎಂದವರು. ಪ್ರಭಾಕರ್ ಹೊರಡೋಣ ಎನ್ನಲು, ಸರಿ ಸರ್ ಹೊರಡೋಣ ಎಂದು ವನಿತಾಗೆ ಕೈ ಮುಗಿದು ಹೊರಟರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 27ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.
ಧನ್ಯವಾದಗಳು.